ಖಂಡಿತ ನಾನು ಒಬ್ಬ ನಿರ್ಮಾಪಕನ ಒಂದು ಏನು ಅನುಭವ ಇದೆ ಅದನ್ನೆಲ್ಲ ನಾನು ಶ್ರೇಯಸ್ ಅವ್ರಿಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ. 7 ಕೋಟಿ ಮೇಲೆ ದಾಟ್ಬೇಡ ಸಿನಿಮಾ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಾನು, ಮಾಡಬೇಡಿ. ಯಾಕಂದರೆ ಈ ಸಿನಿಮಾ ಬಂದು ಬಿಫೋರ್ ಮಾದೇವ ನನಗೆ ಆಗಿದ್ದು. ಸೊ ನನಗೆ ಗೊತ್ತಿರಲಿಲ್ಲ ಥಿಯೇಟ್ರಿಕಲ್ಲಿ ಎಷ್ಟು ಓಪನಿಂಗ್ ಸಿಗುತ್ತೆ, ಎಷ್ಟು ಚೆನ್ನಾಗಿ ಆಗುತ್ತೆ ಅನ್ನೋದು. ಸೊ ನಾನು ಹೇಳಿದ್ದೆ. ಬಟ್ ಅವರು ಆ್ಯಂಡ್ ಅವರ ತಾಯಿಯವರು ಪದ್ಮಾವತಿ ಅವರು ತುಂಬ ಪ್ಯಾಷನೇಟ್ ಆಗಿದ್ದರು. ಇಲ್ಲ, ಈ ಸಿನಿಮಾ ನಾವು ಮಾಡಬೇಕು ಅಂದರೆ ದೊಡ್ಡದಾಗೆ ಮಾಡಬೇಕು, ದೊಡ್ಡ ಸ್ಕೇಲಲ್ಲೇ ಮಾಡಬೇಕು ಅಂತ ಅವ್ರಿಗಿದ್ದಿತ್ತು. ಸೊ ಹಾಗಾಗಿ ಅವರು ಆ್ಯಂಡ್ ಚೈತನ್ಯ ಸರ್ ಜೊತೆ ಡಿಸ್ಕಸ್ ಮಾಡಿದಾಗ, ಬಟ್ ಬಜೆಟಿಂಗ್ ವೈಸ್ ಚೈತನ್ಯ ಸರ್ ಏನು ಇನ್ವಾಲ್ವ್ ಆಗಿರಲಿಲ್ಲ. ಬಟ್ ನಾವು ಎಷ್ಟು ಕಂಟ್ರೋಲ್ ಮಾಡೋಕ್ಕೆ ಹೋದ್ರೂ ಬಟ್ ಸ್ಕೇಲ್ ದೊಡ್ಡದಾಗ್ತಾನೆ ಹೋಗ್ತಿತ್ತು. ಯಾವಾಗ ಸಂತೋಷ್ ನಾರಾಯಣ್ ಅವರು ಒಳಗಡೆ ಬಂದರು ಅದಕ್ಕಿಂತ ನೆಕ್ಸ್ಟ್ ಸ್ಕೇಲ್ ಹೋಯಿತು. ಬಟ್ ಎಂಡ್ ಆಫ್ ದ ಡೇ ಎಲ್ಲ ಕೂತ್ಕೊಂಡು ಲೆಕ್ಕಾಚಾರ ನೋಡಿದಾಗ ಇವತ್ತು ಆ್ಯಂಡ್ ಮಾದೇವನೂ ಆಗಿರೋದ್ರಿಂದ ನನಗೆ ಆ್ಯಂಡ್ ಟಿ ಸೀರೀಸ್ ಅವರು ಬೈ ಮಾಡಿದ್ರು ಸಿನಿಮಾನ. ಸೊ ಎಲ್ಲ ಲೆಕ್ಕಾಚಾರ ನೋಡಿದಾಗ ಚೆನ್ನಾಗಿ ಆಗ್ತಿದೆ. ಆ್ಯಂಡ್ ಪ್ರೊಡ್ಯೂಸರ್ ಅವ್ರಿಗೆ ಖಂಡಿತ ಹಾಕಿರೋ ಬಂಡವಾಳ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಇವತ್ತಿಗಿದೆ. ಆ್ಯಂಡ್ ಭಾಳ ಎಚ್ಚರವಾಗಿಯೇ ನಾವು ನಿರ್ಮಾಪಕರ ಸ್ಥಾನದಲ್ಲಿ ನಿಂತ್ಕೊಂಡು ಭಾಳ ಎಚ್ಚರವಾಗಿ ನಾವು ಒಂದೊಂದು ಹೆಜ್ಜೆನೂ ಮುಂದೆ ಇಟ್ವಿ. ಆ ಥರ ನೋಡಬೇಕಾದ್ರೆ ಬಿಕಾಸ್ ಆ ದಿನಗಳಲ್ಲಿರೋ ಕಾಸ್ಟ್ ಅಷ್ಟೂ ಬರಬೇಕು, ವಾಪಸ್ ಬರಬೇಕು ಅಂತ ಇಷ್ಟಪಟ್ಟಿದ್ದು ಶ್ರೇಯಸ್ ಅವರು. ಸೊ ನಿಮಗೆ ಗೊತ್ತಲ್ವಾ ಯಾರು ಬಂದಾಗ ಎಷ್ಟಾಗುತ್ತೆ, ಬಡ್ಜೆಟ್ ಎಷ್ಟಾಗುತ್ತೆ ಅನ್ನೋದು. ಆ್ಯಂಡ್ ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ, ದೊಡ್ಡದಾಗಿ ಬಂದಿದೆ, ದೊಡ್ಡ ಸ್ಕೇಲಾಗಿ ಬಂದಿದೆ. ಆ್ಯಂಡ್ KVN ಅವರು ನಮಗೆ ಆನೆ ಬೆಲ ಇದ್ದಂಗೆ. ಒನ್ ಆಫ್ ದಿ ಬಿಗ್ಗೆಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ಇವತ್ತು ಇಂಡಸ್ಟ್ರಿಯಲ್ಲಿ ಇರೋದು KVN ಅವರು. ಸುಪ್ರೀತ್ ಸರ್ ಆಗಲಿ, ವೆಂಕಟ್ ಸರ್ ಆಗಲಿ. ಸೊ ಅವರು ಸಿನಿಮಾ ನೋಡಿದ್ದಾರೆ, ಸಿನಿಮಾ ನೋಡಿ ಖುಷಿಪಟ್ಟು ಅವರು ಏನು ಡಿಸ್ಟ್ರಿಬ್ಯೂಷನ್ ಅನುಭವ ಏನಿದೆಯೋ ಅದನ್ನು ದುಪ್ಪಟ್ಟು ಮಾಡಿ, ಇಲ್ಲ ಈ ಸಿನಿಮಾ ಇನ್ನೂ ಚೆನ್ನಾಗಿ ಬರಬೇಕು ಅಂತೇಳಿ ನಮ್ಮ ಪ್ರವೀಣ್ ಅವರು ಏನು PR ಪ್ರವೀಣ್ ಅವರು ಇದಾರಲ್ಲ ಅವ್ರ ಜೊತೆ ಡಿಸ್ಕಸ್ ಮಾಡಿ ಸಿನಿಮಾ ಚೆನ್ನಾಗಿ ಬಂದಿದೆ, ಇದನ್ನು ರೀಚ್ ಮಾಡಿದ್ರೆ ಖಂಡಿತ ಈ ಸಿನಿಮಾ ನಿಂತ್ಕೊಳ್ಳುತ್ತೆ, ಗೆಲ್ಲುತ್ತೆ ಅನ್ನೋ ನಂಬಿಕೆ ಅವರು ಕೊಟ್ಟಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಇದು ನಿಮಗೆ ನಾನು ನಿಮ್ಮ ಹತ್ರ ಮೊನ್ನೆನೂ ಇಂಟರ್ವ್ಯೂ ನಾನು ತುಂಬಾ ಮಾತಾಡಿದ್ದೀನಿ ಸಿನಿಮಾ ಸ್ಟಾರ್ ಕಾಸ್ಟ್ ಬಗ್ಗೆ ಆಗಲಿ, ಎಲ್ಲರ ಬಗ್ಗೆ ಆಗಲಿ. ಬಟ್ ಈಗ ನೀವು ಕೇಳಿದ ಕ್ವೆಶ್ಚನ್ಗೆ ಇದು ಆನ್ಸರ್ ಅಂದ್ಕೊಂಡು ಬಂದೆ.